ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಜ್ಯೋತಿಷ್ಯ ಟಿಪ್ಸ್ ಚಾನಲ್ಗೆ ಸುಸ್ವಾಗತ. ನಾವೆಲ್ಲರೂ ಭಾದ್ರಪದ ಶುದ್ಧ ಚೌತಿಯನ್ನು ಮಾತ್ರ ಏಕೆ ಆಚರಿಸುತ್ತೇವೆ? ಅದಕ್ಕೆ ಒಂದು ವೈಜ್ಞಾನಿಕ ಕಾರಣ ಸಹ ಇದೆ. ಅದನ್ನು ತಿಳಿಯೋಣ ಬನ್ನಿ. ಭಾದ್ರಪದ ಶುದ್ಧ ಚೌತಿಯಂದು ಹಸ್ತ ನಕ್ಷತ್ರವಿರುವಂತಹ ದಿನವನ್ನು ನಾವು ವಿನಾಯಕ ಚತುರ್ಥಿ ಎಂದು ಆಚರಿಸುತ್ತೇವೆ. ಏಕೆಂದರೆ ಆ ದಿನ ಆಕಾಶದಲ್ಲಿ ಮಕಾ ನಕ್ಷತ್ರಕ್ಕೆ ಉತ್ತರ ದಿಕ್ಕಿನಲ್ಲಿ ಸಪ್ತರ್ಷಿ ಮಂಡಲವಿದೆ. ಸಪ್ತರ್ಷಿ ಮಂಡಲದಲ್ಲಿನ ಮೊದಲೆರಡು ನಕ್ಷತ್ರಗಳಿಗೆ ಮೊದಲು ಅಂದರೆ ಅದರ ಮುಂದೆ ವಿನಾಯಕ ಮಂಡಲ ಇದೆ. ಈ ವಿನಾಯಕ ಮಂಡಲದಲ್ಲಿನ ನಕ್ಷತ್ರಗಳು ಕೇವಲ ಭಾದ್ರಪದ ಶುದ್ಧ ಚೌತಿಯನ್ನು ಮಾತ್ರ ಉದಯವಾಗುತ್ತವೆ, ಅಂದರೆ ಅದು ನಮಗೆ ಗೋಚರವಾಗುತ್ತದೆ. ಈ ನಕ್ಷತ್ರಗಳ ಆಕೃತಿಯನ್ನು ಸೇರಿಸಿದರೆ ಅವು ನಮ್ಮ ವಿನಾಯಕನ ರೂಪದಲ್ಲಿ ಕಾಣಿಸುತ್ತವೆ. ಧರ್ಮಸಿಂಧು ಎಂಬ ಗ್ರಂಥದಲ್ಲಿ ತಿಳಿಸಿರುವಂತೆ ಈ ನಕ್ಷತ್ರಗಳು ಉದಯವಾದಾಗಲೇ ವಿನಾಯಕನ ಪೂಜೆ ಮಾಡಬೇಕು. ಈ ನಕ್ಷತ್ರಗಳ ಹೆಸರುಗಳು ಹೀಗಿವೆ: ಕಪ್ಟ, ಅಯಲ, ತೀಲ, ಅಪಿಲಾನ್, ಪೈ, ಬಿಮಿಕ್ರಾನ್ ಎಂಬಂತಹ ನಕ್ಷತ್ರಗಳನ್ನು ಇಲ್ಲಿ ನಾವು ನೋಡಬಹುದು. ಈ ನಕ್ಷತ್ರಗಳನ್ನು ಒಂದು ಗೆರೆಗಳ ಮೂಲಕ ಕೂಡಿಸಿದಾಗ ಆನೆಯ ಸೊಂಡಿಲು, ಗಜಮುಖ, ಲಂಬೋದರ ನಮಗೆ ಕಾಣಿಸುತ್ತಾನೆ. ಬಿಮಿಕ್ರಾನ್ ಪೈ, B5 ನಕ್ಷತ್ರಗಳನ್ನು ಸೇರಿಸಿದರೆ ಮೂಷಿಕನ ಆಕೃತಿ ಉಂಟಾಗುತ್ತದೆ. ಬಾಲದ ಆಕೃತಿಗೆ ತೀಲ, ಮರೀಚಿ ನಕ್ಷತ್ರಗಳನ್ನು ಕೂಡಿಸಿಕೊಳ್ಳಬೇಕಾಗುತ್ತದೆ. ಮಧ್ಯದಲ್ಲಿ ಆಶ್ಲೇಷ ನಕ್ಷತ್ರ ಮಂಡಲವಿದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಸರ್ಪಶಾಂತಿ ಮಾಡಲು ಆಶ್ಲೇಷ ನಕ್ಷತ್ರದ ದಿನ ತುಂಬ ಒಳ್ಳೆಯದು ಎಂದು ಎಲ್ಲರಿಗೂ ತಿಳಿದ ವಿಚಾರ. ಆ ಆಶ್ಲೇಷ ನಕ್ಷತ್ರ ಮಂಡಲ ವಿನಾಯಕನ ಮಧ್ಯಭಾಗದಲ್ಲಿ ಕಾಣಿಸುತ್ತದೆ. ಆದುದರಿಂದ ನಮಗೆಲ್ಲರಿಗೂ ತಿಳಿದಿರುವಂತೆ ವಿನಾಯಕ ಸರ್ಪದ ಯಜ್ಞೋಪವಿತವನ್ನು ಧರಿಸಿರುತ್ತಾನೆ. ಫಾಲ್ಗುಣ ಶುದ್ಧ ಚೌತಿಯ ದಿನ ಈ ವಿನಾಯಕ ನಕ್ಷತ್ರಗಳು ಸೂರ್ಯಾಸ್ತಮಾನ ಆದ ನಂತರ ಪೂರ್ವದಲ್ಲಿ ಉದಯವಾಗುತ್ತವೆ. ಋಗ್ವೇದದಲ್ಲಿ ಹೇಳಿರುವ ಪ್ರಕಾರ ಈ ನಕ್ಷತ್ರಗಳು ಉದಯವಾದಾಗ ನಾವು ವಿನಾಯಕ ವ್ರತವನ್ನು ಆಚರಿಸಬೇಕು. ಅದು ಪಂಚಾಂಗದ ಪ್ರಕಾರವೂ ಸಹ ಸೂಕ್ತವಾಗಿರುತ್ತದೆ. ಚೈತ್ರ ಶುದ್ಧ ಚೌತಿಯಂದು, ಮಾಘ ಶುದ್ಧಿ ಚತುರ್ಥಿಯಂದು ಕೂಡ ಈ ವಿನಾಯಕ ನಕ್ಷತ್ರಗಳು ಉದಯವಾಗುತ್ತವೆ. ಅಂದು ಸಹ ವಿನಾಯಕನ ಪೂಜೆ ಮಾಡುತ್ತಾರೆ. ತಿಳಿದುಕೊಂಡಿದ್ದಲ್ಲವೇ ಸ್ನೇಹಿತರೆ ಈ ಒಂದು ವೈಜ್ಞಾನಿಕ ಹಿನ್ನೆಲೆಯ ಕಥೆಯನ್ನು? ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ನೀವು ನೋಡುತ್ತಿದ್ದೀರಿ ಜ್ಯೋತಿಷ್ಯ ಟಿಪ್ಸ್ ಚಾನಲ್. ಧನ್ಯವಾದಗಳು.